ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಖಾತಾ ಬುಕ್ ಅಂತ ನೀವು ಆ್ಯಪ್ ಹೆಸರನ್ನು ನೀವು ಕೇಳಿರಲೇಬೇಕು. ಖಾತಾ ಬುಕ್ ಅಂದರೆ ಏನು? ನೀವು ಒಂದು ನಿಮ್ದೇನಾದರೂ ಒಂದು ಅಂಗಡಿ ಇತ್ತು, ಅಂಗಡಿ ಇರ್ಲಿಕ್ಕಂದ್ರೂ ಇದನ್ನು ಯೂಸ್ ಮಾಡ್ಬೋದು ಅಂತ ನಾನು ಹೇಗೆ ಯೂಸ್ ಮಾಡೋದಂತ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಮತ್ತು ಈ ಖಾತಾ ಬುಕ್ ಎದಕ್ಕೆ ಯೂಸ್ ಆಗ್ತದೆ ಅಂದರೆ, ಈಗ ನೋಡೋ ಒಬ್ಬೊಬ್ಬರು ನಿಮ್ಮ ಕಡೆ ಸಾಲ ತೊಗೊಂಡಿರ್ಬೋದು, ಅದನ್ನು ನೀವು ಬುಕ್ನಲ್ಲಿ ಬರೆದಿಡಿದಾರ ಮತ್ತು ಅವರು ನಾಳೆ ಬಂದು ಇಲ್ಲ ಅಂತಾರೆ. ಈ ಥರ ಆಗೋದು ಬೇಡ ಅಂತ ಹೇಳಿ ಒಂದು ಆ್ಯಪನ್ನು ತಂದಿದ್ದಾರೆ. ಅದರ ಹೆಸರೇ ಖಾತಾ ಬುಕ್. ಖಾತಾ ಬುಕ್ ಅಂದರೆ ಹೆಸರಲ್ಲೇನೇ ಇದೆ ಅದು. ಮತ್ತು ನೀವು ನೋಡ್ಬೋದು, ಸಾಲ ಮಾತ್ರ ಅಲ್ಲ, ಈಗ ಒಬ್ಬರು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರಿ ಅಂದ್ಕೊಳ್ಳಿ. ಆ 1 ಲಕ್ಷ ನೀವು ಇಲ್ಲಿ ಖಾತಾ ಬುಕ್ನಲ್ಲಿ ನೀವು ಎಂಟರ್ ಮಾಡಿ ಇಡಬೇಕು. ಮತ್ತು ನೋಡೋದು ಅವರು ಮತ್ತೊಮ್ಮೆ ಬರ್ತಾರೆ, ಅಂದರೆ 1 ಲಕ್ಷ ರೂಪಾಯಿ ಕೊಟ್ಟಿರ್ತಾರಲ್ಲ, ಅದರಲ್ಲೇ ನಿಮಗೆ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನೀವು ಅಮೌಂಟನ್ನು ಎಂಟರ್ ಮಾಡ್ಕೋತ ಹೋದರೆ ಅವರು ಮೈನಸ್ ಮಾಡ್ಕೋತು ಎಷ್ಟು ಹೋಯಿತು ಎಷ್ಟಿಲ್ಲ ಒಂದು ಸಪ್ರೇಟಾಗಿ ಒಂದು ಕಾಲಮ್ ಕೂಡ ನೀವು ಅರೇಂಜ್ ಮಾಡ್ಕೋಬೋದು. ಅದನ್ನೆಲ್ಲ ನಾನು ಈಗ ಮುಂದೆ ತಿಳಿಸ್ಕೊಡ್ತೇನೆ. ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಮೊದಲ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಗೆ ಒಂದು ಬೆಲೈಕನ್ನು ಕೂಡ ಪ್ರೆಸ್ ಮಾಡಿದ್ದೀನಿ. ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮುಂದಿನ ವಿಡಿಯೋ ನಿಮಗೆ ಯಾವುದೇ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಸಿಗುವಂಥದ್ದು. ಇಲ್ಲಿ ನೋಡೋದು ಖಾತಾ ಬುಕ್ ಆ್ಯಪನ್ನು ನಾನು ಈಗ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ನೀವಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತದೆ. ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಖಾತಾ ಬುಕ್ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ಖಾತಾ ಬುಕ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತೇನೆ. ಓಪನ್ ಮಾಡಿದ ನಂತರ ಇಲ್ಲಿ ನೋಡೋದು ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡೋದು ಇಂಗ್ಲೀಷ್, ಹಿಂದಿ, ಮತ್ತು ಇಲ್ಲಿ ನೋಡೋದು ಮರಾಠಿ, ಕನ್ನಡ ಎಲ್ಲ ಥರದ್ದು ಇರ್ಬೋದು. ಈಗ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೋಡೋದು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡೋದು ಒಂದು ಮೊಬೈಲ್ ನಂಬರನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಗೆಟ್ ಪಿನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನಾನು ಈಗ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ದೇನೆ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಗೆಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಗೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು OTP ರಿಸೀವ್ ಆಗುತ್ತೆ, ಅದನ್ನು ನಾವು ಎಂಟರ್ ಮಾಡಬೇಕು. ಇಲ್ಲಿ ನಾನು OTP ಎಂಟರ್ ಮಾಡಿದ್ದೇನೆ. OTP ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಖಾತಾ ಬುಕ್ ಒಂದು ಅಕೌಂಟ್ ಓಪನ್ ಆಗಿರುವಂಥದ್ದು ಇಲ್ಲಿ ನೋಡೋದು ನೀವು. ಇದಾದ ನಂತರ ಇಲ್ಲಿ ನೋಡೋದು ಮೈ ಬಿಸ್ನೆಸ್ಸನ್ನು ನಾವು ಇಲ್ಲಿ ಎಡಿಟ್ ಮಾಡ್ಕೊಬೋದು. ಇಲ್ಲಿ ಎಡಿಟ್ ಮಾಡ್ತೇನೆ. ಇಲ್ಲಿ ನೋಡೋದು ನಮ್ಮದು ಬಿಸ್ನೆಸ್ ನೇಮು ಏನಂತ ಟೈಪ್ ಮಾಡೋಣ. ಇಲ್ಲಿ ನೋಡೋದು ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್. ಈಗ ನಾನು ನಮ್ಮ ಚಾನಲನ್ನೇ ಆ್ಯಡ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದು. ಈಗ ನಾನು ಸೇವ್ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡು, ಇವು ನಮ್ಮದು ಬಿಸ್ನೆಸ್ ನೇಮು ಈಗ ಎಂಟರ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡು, ನಿಮ್ದು ಏನಾದರೂ ಬೇರೆ ಅಂಗಡಿ ಮತ್ತು ಯಾವ್ದಾರು ಅಂಗಡಿ ಇಲ್ಲಿ ಕ್ರಿಯೇಟ್ ನ್ಯೂ ಖಾತಾ ಬುಕ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಅಕೌಂಟ್ ಓಪನ್ ಆಗುವಂಥದ್ದು. ಈಗ ನೋಡುವುದು ಯಾವುದಾದ್ರು ಕಸ್ಟಮರನ್ನು ನಾನು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡೋದು ಅಲೋ ಅಂತ ಪರ್ಮಿಷನ್ಗಳನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡೋದು ನಮ್ಮದು ಡೀಟೇಲ್ಸ್ ಎಲ್ಲ ಅಂದರೆ ಫೋನ್ ಕಾಂಟ್ಯಾಕ್ಟ್ಸ್ನಲ್ಲಿ ಏನೇನು ಇರ್ತಾವಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಆ್ಯಡ್ ನ್ಯೂ ಕಸ್ಟಮರ್ ಅಂತ ಕ್ಲಿಕ್ ಮಾಡಬೇಕು. ಕಸ್ಟಮರ್ ನೇಮು ಇಲ್ಲಿ ನೋಡೋದು ನಾನು ಯೂಟ್ಯೂಬ್ ಅಂತ ಕ್ಲಿಕ್ ಮಾಡ್ತೇನೆ. ಯೂಟ್ಯೂಬ್ ಇಲ್ಲಿ ನೋಡೋದು ಒಂದು ಮೊಬೈಲ್ ನಂಬರನ್ನು ಕೂಡ ನಾವು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ನೋಡ್ಬೋದು. ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡು ಓನ್ಲಿ ಯು ಆ್ಯಂಡ್ ಯೂಟ್ಯೂಬ್ ಕ್ಯಾನ್ ಸಿ ದಿಸ್ ಎಂಟ್ರೀಸ್. ಅಂದರೆ ಯಾರು ನಿಮಗೆ ಅಂದರೆ ಈಗ ಸೆಲೆಕ್ಟ್ ಮಾಡಿದಾರಲ್ಲ, ನೋಡೋದು ಯು ಗಾಟ್ ಅಂದರೆ ನೀವೇನಾದರೂ ಕೊಡಬೇಕಂದ್ರೆ ಇಲ್ಲಿ ನೋಡೋದು ಯು ಗೇವ್ ಅಂದರೆ ಎಷ್ಟು ರೂಪಾಯಿ ಕೊಟ್ರಿ. ಈಗ 10 ರೂಪೀಸ್ ಕೊಟ್ಟರೆ ಅಂದ್ಕೊಳ್ಳಿ. ಮತ್ತು ಇಲ್ಲಿ ನೋಡೋದು ಯಾವುದೇ ಬಿಲ್ ಕೂಡ ನಾವು ಏನಂತ ಕೂಡ ನಾವು ಟೈಪ್ ಮಾಡ್ಬೋದು ಇಲ್ಲಿ. ಮತ್ತು ಡೇಟ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ನೋಡೋದು ಯಾವುದಾದ್ರು ಫೋಟೋಗಳನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡೋದು ಡೈರೆಕ್ಟ್ ಕ್ಯಾಮ್ರಾ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಗ್ಯಾಲರಿಯಲ್ಲಿದ್ದರೆ ಗ್ಯಾಲರಿಯನ್ನು ಕೂಡ ನಾವು ಆ್ಯಡ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೇವ್ ಆಗುವಂಥದ್ದು ಇಲ್ಲಿ. ಮತ್ತು ಅವರು ತೋರಿಸಿದ ನಂತರ ಇಲ್ಲಿ ನೋಡೋದು ಯು ಗಾಟ್ 10 ಇಲ್ಲಿ ನೋಡೋದು 10 ರೂಪೀಸ್. ಇದನ್ನು ಕೂಡ ನೀವು ಶೇರ್ ಮಾಡ್ಕೊಬೋದು ಅವ್ರ ಜೊತೆ ಕೂಡ. ಇಲ್ಲಿ ನೋಡೋದು ಈಗ ನೋಡು ನಾನು ಕೊಟ್ಟಿದ್ದು 10 ರೂಪೀಸು. ಈಗ ಯು ಗಾಟ್ ಈಗ ನಾನು 10 ರೂಪೀಸು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. 10 ರೂಪೀಸು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ಟ್ರಾನ್ಸಾಕ್ಷನ್ಗಳು ಇಲ್ಲಿ ನೋಡೋದು ಒಂದು ಕೊಟ್ಟಿದ್ದು 10 ರೂಪಾಯಿ. ಇಲ್ಲಿ ನೋಡೋದು ಎಲ್ಲ ಥರ ಡೀಟೇಲ್ಸ್ ಕೂಡ ಇಲ್ಲಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡೋದು ಏನಾದರೂ ಡಿಲೀಟ್ ಮಾಡ್ಬೇಕಾ, ಇಲ್ಲಿ ಡಿಲೀಟ್ ಕೂಡ ಮಾಡ್ಕೊಬೋದು. ನೋಡಿ ಎಲ್ಲವನ್ನು ನಾನು ಡಿಲೀಟ್ ಮಾಡಿದ್ದೇನೆ. ಈಗ ಡಿಲೀಟ್ ಕೂಡ ಮಾಡ್ಬೋದು. ಅದಾದ ನಂತರ ಇಲ್ಲಿ ಸರ್ಚ್ ಹೋಗಿ ಅವ್ರಿಗೆ ಕಾಲ್ ಕೂಡ ಮಾಡೋದು. ಮತ್ತು ಇಲ್ಲಿ ನೋಡೋದು ನಿಮ್ಮದು ಒಂದು ಬಿಸ್ನೆಸ್ ಕಾರ್ಡನ್ನು ಕೂಡ ನಾವು ಇಲ್ಲಿ ಮಾಡ್ಬೋದು. ಇಲ್ಲಿ ನೋಡೋದು ನಮ್ಮದು ನೇಮು, ಮೊಬೈಲ್ ನಂಬರ್ ಎಲ್ಲ ಥರದ ಡೀಟೇಲ್ಸ್ ಕಾಣ್ತವೆ. ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಇಲ್ಲಿ ಶೇರ್ ಅಂತ ಶೇರ್ ಕೂಡ ಮಾಡ್ಬೋದು. ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು.
ಇಲ್ಲಿ ನೋಡೋದು ಈ ಥರ ಒಂದು ಟ್ರಾನ್ಸಾಕ್ಷನ್ಗಳನ್ನು ನಾವು ಮಾಡಬಹುದು. ಇಲ್ಲಿ ನೋಡೋದು ನಿಮಗೆ ಮನಿ ಅಂತ ಏನು ಕಾಣ್ತಾ ಇದೆ ಅಲ್ವ, ಮನಿ. ಇಲ್ಲಿ ನೋಡೋದು ಆರ್ಡರ್ QR ಕೋಡ್. ಇಲ್ಲಿ ನೋಡಿ ನಾನು QR ಕೋಡು ಮತ್ತು ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ವಿಡಿಯೋ ಭಾಳ ಲೆಂತಿ ಆಗ್ತಾಯಿದೆ, ಅದಕ್ಕಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು KYC ಗಣಗಳನ್ನ ಕೂಡ ನಾವು ಕಂಪ್ಲೀಟ್ ಮಾಡುವಂಥದ್ದು. ಅದಕ್ಕಾಗಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡೋದು ಮತ್ತು ಯಾವುದಾದ್ರು ಪೆಂಡಿಂಗ್ ಅಮೌಂಟ್ ಇದ್ದರೆ ಇಲ್ಲಿ ಕೂಡ ನಾವು ಮಾಡ್ಕೊಬೋದು. ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಬಿಸ್ನೆಸ್ಸು ಮತ್ತು ಕ್ಯಾಶ್ ಬುಕ್ಕು ಮತ್ತು ಲರ್ನ್ ಬಿಸ್ನೆಸ್ಸು ಎಲ್ಲ ಥರದ ಡೀಟೇಲ್ಸ್ ಆಗಿರುವಂಥದ್ದು. ಮತ್ತು ಇನ್ವೈಟ್ ಫ್ರೆಂಡ್ಸ್ ಕೂಡ ಮಾಡ್ಬೋದು. ಇಲ್ಲಿ ನೋಡೋದು ಇನ್ವೈಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು ಇದಕ್ಕೆ ಯಾವುದೇ ರೀತಿಯಾದ ಕ್ಯಾಶ್ ಬೇಕು ಏನೂ ಬರೋದಿಲ್ಲ, ಸುಮ್ಮನೆ ಒಂದು ರೆಫರ್ ಆ್ಯಂಡ್ ಅರ್ನ್ ಅಂತ ಯಾವುದೇ ರೀತಿಯಾದ ಇಲ್ಲಿ ಇಲ್ಲ. ಇಲ್ಲಿ ನೋಡೋದು ಇಲ್ಲಿ ನೀವು ಅಂತ ಇಲ್ಲಿ ನೋಡೋದು ಒಂದು ಟ್ರಾನ್ಸಾಕ್ಷನ್ಗಳನ್ನು ನಾವು ಕೂಡ ಆ್ಯಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವತ್ತಿನ ಕಲೆಕ್ಷನ್ಗಳನ್ನು ನಾವು ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಾತಾ ಬುಕ್ಕಿನ ಒಂದು QR ಕೋಡನ್ನು ಹೇಗೆ ಆರ್ಡರ್ ಮಾಡೋದು ಮತ್ತು KYCಯನ್ನು ಕೂಡ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಲಿಂಕನ್ನು ನೋಡಿ ಈ ವಿಡಿಯೋ ಕೆಳಗಡೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಮಾಡ್ಬೋದು. ಆದರೆ ನಾನು ಮುಂದೆ ಮಾಡೋ ವಿಡಿಯೋ ನಿಮಗೆ ತಕ್ಷಣ ಸಿಗಬೇಕಂದ್ರೆ ನೀವೇನು ಮಾಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೇನೆ ಮೊದಲೇ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.